ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಗಣ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಅಂಡ್ ಕಮ್ರೋಶ್ ಸಿ.ಎಂ. ಸೈನಿಕ್ ಸ್ಕೂಲ್ AISSEE ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ 2025-26 ವರ್ಷ 25-26ನೇ ಇಸ್ವಿನಲ್ಲಿ ಬಿಟ್ಟಿರುವಂಥ ಅಪ್ಲಿಕೇಶನ್ ಈಗಾಗಲೇ ರಿಲೀಸ್ ಆಗೋಗಿದೆ. ಅಪ್ಲಿಕೇಶನ್ ಬಗ್ಗೆ, ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡಲು ನಾವು ಲೇಟ್ ಆಗಿದ್ದೀವಿ. ಆದರೂ ಕೂಡ ಇವತ್ತು ಕೊಡ್ತಂಥ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ಕೊಡ್ತೀವಿ. ತುಂಬ ಪೋಷಕರುಗಳು ತನ್ನ ಮಕ್ಕಳುಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಯಾವ ಶಾಲೆ ಸೇರಿಸಿದ್ರೆ ಅನುಕೂಲ, ತನ್ನ ಜ್ಞಾನ, ಫಿಸಿಕಲ್ ಫಿಟ್ನೆಸ್ಸು, ನೇಚರು ಇವೆಲ್ಲವೂ ಕೂಡ ಎಲ್ಲಿದ್ರೆ ಚಂದ ಅನ್ನೋದನ್ನ ಬಹಳಷ್ಟು ಹುಡುಕ್ತಾನೆ ಇರ್ತಾರೆ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ದೊಡ್ಡ ದೊಡ್ಡ ಶಾಲೆಗಳು ಕೂಡ ಮಕ್ಕಳುಗಳನ್ನ ಅಡ್ಮಿಷನ್ ತೊಗೊತಾರೆ. ಆದರೂ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸರ್, ಅಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿ ಸಿಗುತ್ತೆ, ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಇರಲ್ಲ. ಫಿಸಿಕಲ್ ಫಿಟ್ನೆಸ್ ಇದ್ದರೆ ಅವ್ರಿಗೆ ಸರ್ ಒಳ್ಳೆ ನೇಚರ್ ಇಲ್ಲ, ಒಳ್ಳೆ ಒಂದು ವಾತಾವರಣ ಇಲ್ಲ. ಈ ಥರ ಹಲವಾರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದಂಥ ಮಾತುಗಳು ತನ್ನನ್ನು ಕಾಡ್ತವೆ. ಅಂಥ ಪೋಷಕರುಗಳಿಗೆ ಬಹಳ ಅನುಕೂಲ ಆಗುವಂಥ ಶಾಲೆಗಳು ಇವೆ. ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇರೋದು ಸೈನಿಕ್ ಸ್ಕೂಲ್ ಬಗ್ಗೆ. ಹೌದು ಸ್ನೇಹಿತರೆ, ಸೈನಿಕ್ ಸ್ಕೂಲು ಇದು ಭಾರತ ದೇಶದಲ್ಲೇ ಟೋಟಲ್ 69 ಶಾಲೆಗಳಿವೆ. ಮೊದಲು ಓಲ್ಡ್ ಸ್ಕೂಲ್ ಇದ್ದಂಥದ್ದು ಟೋಟಲ್ 33, 2021-22ರಲ್ಲಿ ಮತ್ತೆ ಪ್ಲಸ್ ಆದಂಥದ್ದು 23 ಶಾಲೆಗಳು. ಮತ್ತು ಈ ವರ್ಷನೂ ಕೂಡ 13 ಶಾಲೆಗಳನ್ನ ಇದು ಆ್ಯಡ್ ಮಾಡಲಾಗಿದೆ. ಟೋಟಲ್ 69 ಶಾಲೆಗಳು ನಮ್ಮ ದೇಶದಲ್ಲಿ ಸೈನಿಕ್ ಸ್ಕೂಲ್ ಎಂದೇ ಹೆಸರಾಗಿದ್ದಾವೆ. ಈ ಸೈನಿಕ್ ಸ್ಕೂಲು ಕರ್ನಾಟಕದಲ್ಲೂ ಕೂಡ 4 ಶಾಲೆಗಳಿದ್ದಾವೆ. ಓಲ್ಡ್ ಟು ನ್ಯೂ ಟು ಟೋಟಲ್ಲು 4 ಇದೆ. ಅದರಲ್ಲಿ ಒಂದು ಕೊಡಗಿನಲ್ಲಿರುವಂಥ ಕೂಡ್ಗೆನಲ್ಲಿದೆ, ಕುಶಾಲನಗರದಲ್ಲಿ, ಮತ್ತೊಂದು ಬಿಜಾಪುರಲ್ಲಿದೆ, ಏನು ವಿಜಯಪುರ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಸಂಗೊಳ್ಳಿ ರಾಯಣ್ಣ ಬೆಳಗಾಮಲ್ಲಿದೆ, ಮತ್ತೊಂದು ಕರ್ನಾಟಕದ ಮೈಸೂರು HD ಕೋಟೆಯ ಸರ್ಗೂರಿನಲ್ಲೂ ಕೂಡ ಇದೆ. ಈ 4 ಶಾಲೆ ಬಿಟ್ಟು ನೀವು ಔಟ್ ಆಫ್ ಸ್ಟೇಟಲ್ಲೂ ಕೂಡ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಸರ್, ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಕ್ಕಳು ಬೆಳಗ್ಗೆ ಇಷ್ಟ ಇಲ್ಲ ಸರ್, ಔಟ್ ಆಫ್ ಸ್ಟೇಟ್ ಕಳಿಸ್ಬೇಕು, ಖಂಡಿತ ಅವಕಾಶ ಇದೆ. ಅದರಲ್ಲೂ ಪರ್ಸೆಂಟೇಜ್ ಇದೆ. ನೀವು ಓನ್ ಸ್ಟೇಟಲ್ಲಿ ತನ್ನದೇ ಆದ ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕೋಬೇಕು ಅಂತಂದರೆ 70% ನೀವು ಈ ಒಂದು ರಿಸರ್ವೇಷನ್ ಪಡ್ಕೊಬೋದು. ಔಟ್ ಆಫ್ ಸ್ಟೇಟ್ ಹೋಗ್ತೀನಿ ಅಂದರೆ 30% ನಿಮಗೆ ರಿಸರ್ವೇಷನ್ ಸಿಗ್ತದೆ. ಅಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕೊಳ್ಳೋ ಸಾಧ್ಯತೆ ಇದೆ. ಏಕೆಂದರೆ ನಮ್ಮ ಸೈನಿಕ ಮೈಸೂರಲ್ಲಿ ತರಬೇತಿ ಪಡ್ಕೊಂಡು ಸೆಲೆಕ್ಷನ್ ಆದಂಥ ಪುನೀತ್ ಎಂಬ ಒಂದು ಕ್ಯಾಂಡಿಡೇಟು ರಾಜಸ್ಥಾನದಲ್ಲಿ ಸೆಲೆಕ್ಷನ್ ಆಗೋಗಿದ್ದಾರೆ. ಇನ್ನಷ್ಟು ಮಕ್ಕಳುಗಳು ಈಗಾಗಲೇ ಹಿಮಾಚಲದಲ್ಲಿ ಒಂದು ಕ್ಯಾಂಡಿಡೇಟ್ ಇದೆ. ಅದು ಬಿಟ್ಟು ಕೂಡ್ಗೆನಲ್ಲಿ ಮಕ್ಕಳು ಓದ್ತಿದ್ದಾರೆ, ಬಿಜಾಪುರ ಕೂಡ ಮಕ್ಕಳು ಓದ್ತಿದ್ದಾರೆ. ಈ ಥರ ಹಲವಾರು ಮಕ್ಕಳು ನಮ್ಮ ಸೈನಿಕ ಮೈಸೂರಲ್ಲಿ ತರಬೇತಿ ಪಡ್ಕೊಂಡು ಈಗಾಗಲೇ ಸೈನಿಕ್ ಸ್ಕೂಲ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗಾದರೆ ಈ ವರ್ಷ ಬಿಟ್ಟಿರುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಂತರ ಸಂಪೂರ್ಣ ಮಾಹಿತಿನ ಮತ್ತಷ್ಟು ಸೈನಿಕ್ ಸ್ಕೂಲಲ್ಲಿ ಸಿಗುವಂಥ ವೆಲ್ಫೇರ್ ಏನು ಬೆನಿಫಿಟ್ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇಂದ October 30, ಈ ತಿಂಗಳ 30ನೇ ತಾರೀಕು ಡೇಟ್ ಮುಗಿತಾ ಇದೆ. ಕರೆಕ್ಷನ್ ಏನಿದೆ, ಕರೆಕ್ಷನ್ ವಿಂಡೋ 2 ನವೆಂಬರ್ ಟು 4 ನವೆಂಬರ್ ತನಕ ಓಪನ್ ಇರ್ತದೆ. ಎಕ್ಸಾಮ್ ಡೇಟು January 2026ನಲ್ಲಿ ಆಗುವ ಸಾಧ್ಯತೆ. ಡೇಟ್ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಹಾಗಾದರೆ ಸಬ್ಜೆಕ್ಟ್ ಏನು ಬರ್ಬೋದು ಸರ್ ಈ ಅಪ್ಲಿಕೇಶನಲ್ಲಿ? ಅದಕ್ಕೂ ಮುಂಚೆ ಅಪ್ಲಿಕೇಶನ್ ಆಗಲಿ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅನ್ನೋ ಗೊಂದಲ ನಿಮ್ಮಲ್ಲಿದ್ದರೆ ಇದನ್ನು ಸ್ಕ್ರೀನಲ್ಲಿ ಹಾಕಿದ್ದೀನಿ, ಇದನ್ನು ಪೂರ್ತಿ ಓದ್ಕೊಳ್ಳಿ, ಇಲ್ಲಾಂದರೆ ವಿಡಿಯೋದಲ್ಲಿ ತುಂಬ ಲಾಂಗ್ ಆಗ್ಬಿಡುತ್ತೆ. ಸೊ ಹಾಗಾದರೆ ಸಬ್ಜೆಕ್ಟ್ ಏನು ಬರುತ್ತಪ್ಪ ಇದರಲ್ಲಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅಂತಂದರೆ ಮ್ಯಾಥಮೆಟಿಕ್ಸ್ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಜೊತೆಗೆ GK ಮತ್ತು ಇಂಟೆಲಿಜೆನ್ಸ್ ಬರುತ್ತೆ. ಇದರಲ್ಲಿ ಟೋಟಲ್ಲು 6th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸೆಲೆಕ್ಷನ್ ಆಗಲಿ, 6th ಸೆಲೆಕ್ಷನ್ ಆಗಲಿಕ್ಕೆ 5th ಓದ್ತಾ ಇರಬೇಕಾಗ್ತದೆ. 5th ಇರುವಂಥ ಮಕ್ಕಳು 6th ಅಪ್ಲಿಕೇಶನ್ ಹಾಕೊಬಹುದು. ಅವರ ಏಜ್ ಏನಿದೆ 10 to 12, 10ನೇ ವರ್ಷದಿಂದ 12ನೇ ವರ್ಷ ಒಳಗಡೆ ಇರಬೇಕು ಅಂತ ಮಕ್ಕಳು ಅಪ್ಲಿಕೇಶನ್ ಹಾಕಬಹುದು. ಸರ್, ನನ್ನ ಮಗು 4th ಓದಿದ ಅಪ್ಲಿಕೇಶನ್ ಹಾಕೋಬೋದಾ? ನೀವು ಏಜ್ 10 to 12 ಆಯಿತು ಅಂದ್ರೆ ಅಪ್ಲಿಕೇಶನ್ ಹಾಕೊಬಹುದು. ಸೆಲೆಕ್ಷನ್ ಆದರೂ ಕೂಡ 5th ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ, ಅಥವಾ TC ಬೇಕಾಗುತ್ತೆ. ಅದಿಲ್ಲ ಅಂದರೆ ತಗೊಳ್ಳೋದಿಲ್ಲ. ನೀವು ಬೇಕಾದ್ರೆ ಪ್ರಯತ್ನ ಮಾಡ್ಬೋದು. ಸರ್, ನನ್ನ ಮಗ 6th ಓದ್ತಾ ಇದ್ದಾನೆ ಸರ್, ಮತ್ತೆ 6th ಅಪ್ಲಿಕೇಶನ್ ಹಾಕೋಬೋದಾ? ಖಂಡಿತ ನೀವು 10 to 12 ಏಜಲ್ಲಿ ಇತ್ತು ಅಂದರೆ ನೀವು ಕೂಡ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕೊಬೋದು. ಆದರೆ ಒಂದು ಸಮಸ್ಯೆ ಏನಪ್ಪ ಅಂದರೆ ಸೆಲೆಕ್ಷನ್ ಆದರೆ ಮತ್ತೆ 6th ಜಾಯ್ನ್ ಆಗಬೇಕಾಗುತ್ತೆ, 7th ಪ್ರಮೋಟ್ ಆಗಲ್ಲ. 7th ಅಂದರೆ 6th ನೀವು ಸೆಲೆಕ್ಷನ್ ಆಗಿ ಆಯ್ಕೆ ಆಗೋದ ನಂತರ ನೆಕ್ಸ್ಟ್ ಅಲ್ಲಿಂದ ಸೈನಿಕ್ ಸ್ಕೂಲಲ್ಲಿ ನಿಮಗೆ ಪ್ರಮೋಷನ್ ಆಗ್ತಾ ಹೋಗ್ತದೆ. ನೀವು ಇಲ್ಲಿಂದ 6th ಓದ್ಕೊಂಡು ಅಲ್ಲಿ 7th ಹೋಗೋಕ್ಕಾಗಲ್ಲ. ಯಾಕೆ ಅಂತಂದರೆ ಸೆಲೆಕ್ಷನ್ ಇರೋದು 2 ಸ್ಟ್ಯಾಂಡರ್ಡಲ್ಲಿ, ಒಂದು 6th ಒಂದು 9th ಅಷ್ಟೇ. ಯಾರು 8th ಓದ್ತಾರ ಮಕ್ಕಳು 9th ಅಪ್ಲಿಕೇಶನ್ ಹಾಕೊಬಹುದು, ಇದು ಕೂಡ ಅವಕಾಶ ಇದೆ. 6th ಏನಿದೆ ಇದು ನ್ಯೂ ಎಂಟ್ರೆನ್ಸ್ ಆಗಿರ್ತದೆ. ಇದಕ್ಕೆ ಹಲವಾರು ವೇಕೆನ್ಸಿಗಳು ಜಾಸ್ತಿ ಇರುತ್ತೆ. ಆದರೆ 9th ಲಿಮಿಟೆಡ್ ಇರ್ತದೆ. ಅಂದರೆ ಯಾರು ಡ್ರಾಪ್ಡ್ ಔಟ್, ಕೆಲವು ಮಕ್ಕಳು ಸ್ಕೂಲಿಂದ ಬಿಟ್ಟು ಹೋಗಿರ್ತಾರೆ, ಅಷ್ಟು ಮಾತ್ರ ರೀಫಿಲ್ ಮಾಡ್ಕೊಳ್ತಾರೆ. ಇದರ ಅರ್ಥ ಆದರೆ ವೇಕೆನ್ಸಿ ಕಡಿಮೆ ಇರುತ್ತೆ. ಅದು ಕೂಡ ನೀವು ಪ್ರಯತ್ನ ಮಾಡೋದು ಆಗಲ್ಲ ಅಂತೇನಿಲ್ಲ. 6th ಟೋಟಲ್ 300 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಇದ್ದರೆ 9th 400 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. ಸಬ್ಜೆಕ್ಟ್ ಆಲ್ಮೋಸ್ಟ್ ಸೇಮ್ ಇರ್ತದೆ, ಆದರೆ 9th ಹಿಂದಿ ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ಇರ್ತದೆ. ಇಷ್ಟೇ ವ್ಯತ್ಯಾಸ ಇರುವಂಥದ್ದು. ಸಬ್ಜೆಕ್ಟ್ ವೈಸ್ ಕೇಳೋದಾದ್ರೆ ಸಬ್ಜೆಕ್ಟ್ ವೈಸಲ್ಲಿ ಮ್ಯಾಥಮೆಟಿಕ್ಸ್ ಏನಿದೆ ಟೋಟಲ್ 50 ಕ್ವಶನ್ ಇರುತ್ತೆ. ಇಂಟು 3 ಮಾರ್ಕ್ಸು 150 ಮಾರ್ಕ್ಸ್. ಟೋಟಲಿ 50% ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಮಾರ್ಕ್ಸೇ ಇರ್ತದೆ. ಅದು ಬಿಟ್ಟರೆ ಇನ್ನು 25 ಥರ 3 ಸಬ್ಜೆಕ್ಟು, ಅದರ ಇಂಟೆಲಿಜೆನ್ಸು,
GK ಮತ್ತು ಇಂಗ್ಲೀಷ್. ಇದು ಕೂಡ 75 ಕ್ವಶನ್ ಬರುತ್ತೆ. ಇಂಟು 2 ಮಾರ್ಕ್ಸ್ ಥರ 150 ಮಾರ್ಕ್ಸ್ ಆಗುತ್ತೆ. ಈ ಎಕ್ಸಾಮ್ ಬರೆದ ಮೇಲೆ ಬಹಳಷ್ಟು ಮಕ್ಕಳುಗಳು ಕ್ವಾಲಿಫೈ ಆಗ್ತಾರೆ. ಇದರಲ್ಲಿ ಬಹಳಷ್ಟು ಪೋಷಕರುಗಳು ಕನ್ಫ್ಯೂಷನ್ ಆಗ್ಬಿಡ್ತಾರೆ. ಸರ್ ನನ್ನ ಮಗ ಕ್ವಾಲಿಫೈ ಆಗಿದ್ದಾನೆ, ಸರ್ ಕ್ವಾಲಿಫೈ ಆಗಿದ್ದಾನೆ, ನನ್ನ ಮಗಳು ಕ್ವಾಲಿಫೈ ಆಗಿದ್ದಾರೆ, ಸರ್ ಸೆಲೆಕ್ಷನ್ ಆಗ್ಬಿಟ್ಟಿದ್ದಾನ. ಖಂಡಿತವಾಗಿ ಜಸ್ಟ್ ಕ್ವಾಲಿಫೈ ಅಂತಂದ್ರೆ ಪಾಸ್ ಆಗಿದ್ದಾನೆ ಅಂತ ಅಷ್ಟೇ. ಸಬ್ಜೆಕ್ಟ್ ವೈಸು ಕೇವಲ 25% ನೀವು ಮಾರ್ಕ್ಸ್ ತೊಗೊಂಡಿದ್ರು ಕೂಡ ಕ್ವಾಲಿಫೈ ಆಗಿರ್ತೀರಾ. ಕ್ವಾಲಿಫೈ ಅರ್ಥ ನೀವು ಸೆಲೆಕ್ಷನ್ ಅಲ್ಲ, ಕ್ವಾಲಿಫೈ ಆಗಿದ್ರೆ ಅಷ್ಟೇ. ಆದರೆ ಮ್ಯಾಕ್ಸಿಮಮ್ ಸ್ಕೋರ್ ಇರುವಂಥ ಮಕ್ಕಳಿಗೆ ಕಟ್ ಆಫ್ ಅಲ್ಲಿ ನಿಲ್ಲಿಸಿ ಈ ಕೌನ್ಸಿಲಿಂಗ್ ಮಾಡಿ ತಗೊತಾರೆ. ಈ ಕೌನ್ಸಿಲಿಂಗ್ ಅಂತಂದ್ರೆ ಇದು ಈ ಕೌನ್ಸಿಲಿಂಗಲ್ಲಿ ಸ್ಟೇಜ್ 1 to ಸ್ಟೇಜ್ 10 ತನಕ ಈ ಕೌನ್ಸಿಲಿಂಗ್ ಮಾಡ್ತಾರೆ. ಇದರಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಇರುವಂಥವ್ರು ಕೊನೆಯ ವರ್ಷದಲ್ಲಿ ರಾಜಸ್ಥಾನದ ಒಂದು ಹುಡುಗ 300ಕ್ಕೆ 298 ಮಾರ್ಕ್ಸ್ ತೊಗೊಂಡಿದ್ದ, ಟಾಪ್ 1ನಲ್ಲಿದ್ದ. ಅಂಥ ಕ್ಯಾಂಡಿಡೇಟ್ಗೆ ಫಸ್ಟ್ ಈ ಕೌನ್ಸಿಲಿಂಗಲ್ಲೇ ಸೆಲೆಕ್ಷನ್ ಮಾಡಿ ತಗೊಂಡ್ಬಿಡ್ತಾರೆ. ಮ್ಯಾಕ್ಸಿಮಮ್ ಸ್ಕೋರ್ ಇದ್ದಷ್ಟು ನೆಕ್ಸ್ಟ್ ಸ್ಟೇಜ್ 2 ಸ್ಟೇಜ್ 3 ಈ ಥರ ಹೋಗ್ತದೆ. ಎಲ್ಲಿ ಕಟ್ ಆಫ್ ಎಂಡಲ್ಲಿ ನಿಂತ್ಕೊಳ್ತದೆ, ಟಾಪ್ ಎಂಡಲ್ಲಿ ನಿಂತ್ಕೊಳುತ್ತೆ ಅಂಥವ್ರಿಗೆ ಅಲ್ಲಿಗೆ ಕ್ಲೋಸ್ ಆಗ್ತದೆ. ಸರ್ ನಾನು 230 ಇದೆ 240 ಇದೆ ಅದು ಹೇಳೋಕ್ಕಾಗಲ್ಲ, ತಗೋಬೋದೇನು. ಸರ್ 200ಗಿಂತ ಸ್ಕೋರ್ ಕಡಿಮೆ ಇದೆ ಅದ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ, ಆಗ್ಲೂಬೋದು ಆಗದೆ ಇರ್ಬೋದು, ಅದ್ರ ಬಗ್ಗೆ ನನಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಸೆಲೆಕ್ಷನ್ ಪ್ರೊಸೆಸ್ ಏನಿರುತ್ತೆ ಅಂತಂದ್ರೆ ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ನಿಮಗೆ ಮೊದಲು ರಿಟರ್ನ್ ಎಕ್ಸಾಮ್ ಹೋಗುತ್ತೆ. ರಿಟರ್ನ್ ಎಕ್ಸಾಮ್ ಆಫ್ಲೈನ್ ಇರುತ್ತೆ. ಯಾವ ಸೆಂಟರ್ ಚಾಯ್ಸ್ ಮಾಡ್ಕೊಂತ ಆ ಸೆಂಟ್ರಲ್ಲಿ ಹೋಗಿ ನಿಮಗೆ ನಿಮ್ಗೆ ಹಾರ್ಡ್ ಕಾಪಿ ಕೊಡ್ತಾರೆ, ನಿಮಗೆ ಹೋಮ್ವರ್ಕ್ ಶೀಟ್ ಕೊಡ್ತಾರೆ, ಅದರಲ್ಲಿ ಟಿಕ್ ಮಾಡ್ಕೊಬೇಕು, ವರ್ಕ್ ಮಾಡಿ ಟಿಕ್ ಮಾಡಬೇಕಾಗುತ್ತೆ. ರಿಟರ್ನ್ ಎಕ್ಸಾಮ್ ಆದ ನಂತರ ನೆಕ್ಸ್ಟ್ ನಿಮ್ಗೆ ಇರುವಂಥದ್ದು ಈ ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ಸ್ಟೇಜ್ 1 to 10 ತಗೊಂಡು ಹೋಗ್ತಾರೆ. ಯಾರು ಮ್ಯಾಕ್ಸಿಮಮ್ ಸ್ಕೋರ್ ಇದೆ ಅಂತವ್ರನ್ನ ಸ್ಟೇಜ್ 1 2 3 ತಗೊಂಡು ಹೋಗ್ತಾರೆ. ಎಲ್ಲಿ 10ಗೆ ಕ್ಲೋಸ್ ಆಗುತ್ತೆ ಅಲ್ಲಿಗೆ ಮುಗಿಯುತ್ತೆ. ಅದಾದ ನಂತರ ಯಾರ್ಯಾರು ಇದರಲ್ಲಿ ಸೆಲೆಕ್ಷನ್ ಆಗಿರ್ತಾರೆ ಅಂಥವ್ರಿಗೆ ಮೆಡಿಕಲ್ ಆಗುತ್ತೆ, ಡಾಕ್ಯುಮೆಂಟೇಶನ್ ಆಗುತ್ತೆ ಅಂತ ನಿಮಗೆ ಒಳಗಡೆ ತಗೊಂತಾರೆ. ಸರ್ ಈ ಸರ್ನು ಕೂಡ ಆಗಸ್ಟ್ ಸೆಪ್ಟೆಂಬರ್ಲಿ ಕೆಲವು ಮಕ್ಕಳು ಸೆಲೆಕ್ಷನ್ ಹೋಗಿದ್ದಾರೆ. ಸರ್ ಏಪ್ರಿಲಲ್ಲೇ ಕ್ಲಾಸ್ ಶುರು ಆಗ್ಬಿಡುತ್ತೆ. ಈಗ ಆಗಸ್ಟ್ ಸೆಪ್ಟೆಂಬರ್ ಅಂದ್ರೆ ತುಂಬಾ ಲಾಸ್ ಆಗಲ್ವಾ? ಖಂಡಿತ ಏನು ಮಾಡ್ಲಿಕ್ಕೆ ಆಗಲ್ಲ. ನಿಮಗೆ ಸೈನಿಕ್ ಸ್ಕೂಲ್ ಸೇರಿಸಬೇಕು ಅಂತಂದಾಗ ನಿಮ್ಗೆ ಅಕಸ್ಮಾತ್ ಲೇಟಾಗಿ ನಿಮಗೆ ಅನೌನ್ಸ್ ಮಾಡಿದ್ರೆ ಲೇಟಾಗಿ ನಿಮ್ಗೆ ಸೆಲೆಕ್ಷನ್ ಆಗಿದ್ರು ಕೂಡ ಯಾವುದೋ ನೀವು ಪ್ರೈವೇಟ್ ಶಾಲೆಯಲ್ಲಿ ಅಥವಾ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ರು ಕೂಡ ಅಲ್ಲಿಂದ ಬಿಡುಗಡೆ ಮಾಡಿ ಕರ್ಕೊಂಡೋಗಿ ಸೇರಿಸಬೇಕಾಗುತ್ತೆ. ಇದು ಕೂಡ ನಿಮ್ಗೆ ಅವಕಾಶಗಳು ಸಿಗ್ತದೆ. ನೆಕ್ಸ್ಟ್ ಅಡ್ವಾಂಟೇಜ್ ಏನಪ್ಪಾ, ಸೈನಿಕ್ ಸ್ಕೂಲ್ಗೆ ಸೇರೋದ್ರ ಮಕ್ಕಳಿಗೆ ಏನು ಅನುಕೂಲ, ಇದು ಪೋಷಕರಿಗೆ ಬಹಳಷ್ಟು ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ನಮ್ಮ ಮಕ್ಕಳಿಗೆ ಬೇಕಿರುವಂತಹ ಎಲ್ಲಾ ರೀತಿಯ ಸೌಲಭ್ಯಗಳು ಸೌಕರ್ಯಗಳು ಸಿಗೋದಿಲ್ಲ. ಇದಕ್ಕೆ ಸೈನಿಕ್ ಸ್ಕೂಲ್ ಆಗೋದು ಏನೇ ಸಿಗ್ಬೋದು. ಸೈನಿಕ್ ಸ್ಕೂಲ್ ರೂಟೀನ್ ಹೇಗಿರುತ್ತೆ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಇದ್ದಂತ ಮಕ್ಕಳು ರಾತ್ರಿ ಮಲಗೋದು 11 ಗಂಟೆಗೆ. ಅದು ಕಂಪ್ಲೀಟ್ ಸಂಪೂರ್ಣವಾಗಿ ಬಿಸಿ ಇರ್ತಾರೆ. ಬಿಸಿ ಅಂತ ಸುಮ್ಮನೆ ಏನೋ ಟೈಮ್ ಪಾಸ್ ಅಲ್ಲ, ಅದರಲ್ಲಿ ಅವರಿಗೆ ಫಿಸಿಕಲ್ ಫಿಟ್ನೆಸ್ ಡೇ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ, ಜೊತೆಗೆ ಸೆಲ್ಫ್ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಅವಕಾಶಗಳಿರ್ತವೆ, ಡ್ರಿಲ್ ಇರ್ತದೆ, ಡ್ರಿಲ್ ಅಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಚೆಕ್ ಮಾಡ್ಲಿಕ್ಕಾಗ್ತದೆ. ನೆಕ್ಸ್ಟ್ ಅವರಿಗೆ ರಿಟರ್ನ್ ಎಕ್ಸಾಮ್ ಬೇಕಿರುವಂತಹ ತರಗತಿ ಕ್ಲಾಸಸ್ ನಡೀತಾ ಇರ್ತದೆ. ಬರೀ ಇಷ್ಟೇ ಅಂತ ಅಲ್ಲ, NCC ಕ್ಯಾಂಪಸ್ ನಡೆಸ್ಕೊಡ್ತಾರೆ. ಫ್ಯೂಚರ್ NDA ಸೆಲೆಕ್ಷನ್ ಆಗ್ಲಿಕ್ಕೆ NDA ಈಗಲೇ ಬೇಸ್ ಹಾಕೋಕೆ ಶುರು ಮಾಡ್ತದೆ. ಸೊ ಹಾಗೆಯೇ ಬಹಳಷ್ಟು ಮಕ್ಕಳುಗಳಿಗೆ ಕ್ಯಾಂಪಸ್ಗಳನ್ನ ಹಾಕಿ ಔಟ್ ಆಫ್ ಸ್ಟೇಟ್ ಅಲ್ಲೂ ಕೂಡ ಹೋಗ್ಲಿಕ್ಕೆ ಅವಕಾಶಗಳು ಸಿಗ್ತದೆ. ಬರೀ ಇಷ್ಟೇ ಅಂತ ಅಲ್ಲ, ಹಾರ್ಸ್ ರೈಡಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಒಳ್ಳೊಳ್ಳೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ಒಳ್ಳೊಳ್ಳೆ ಇನ್ವಾಲ್ವ್ಮೆಂಟ್ ಕೊಡ್ಲಿಕ್ಕೆ ಅವಕಾಶಗಳು ಸಿಗ್ತದೆ. RD ಪೀರಿಯಡ್ ಹೋಗ್ಲಿಕ್ಕೆ ಕೂಡ ಬಹಳಷ್ಟು ಅವಕಾಶಗಳು ಸಿಗ್ತಾ ಇರ್ತದೆ. ಬರೀ ಇಷ್ಟೇ ಅಂತ ಅಲ್ಲ, ಟ್ರೆಕ್ಕಿಂಗ್ ಕರ್ಕೊಂಡು ಹೋಗುವಂಥದ್ದು, ಅದ್ರ ಜೊತೆಗೆ ಎಜುಕೇಷನ್ ಟೂರ್ ಕರ್ಕೊಂಡು ಹೋಗುವಂಥದ್ದು, ಕ್ಯಾಂಪಸ್ಗಳನ್ನ ಹಾಕುವಂಥದ್ದು, ಮಕ್ಕಳುಗಳಿಗೆ ಲೀಡರ್ಶಿಪ್ ಬರಲಿ ಅಂತೇಳಿ ಲೀಡರ್ಶಿಪ್ಗೆ ಬೇಕಿರುವಂಥ ಎಲ್ಲ ಸ್ಕಿಲ್ಸ್ಗಳನ್ನ ಕಲಿಸ್ಕೊಡುವಂಥದ್ದು, ದೇಶದ ಬಗ್ಗೆ ಅಭಿಮಾನ ಹೆಚ್ಚಿಸುವಂಥದ್ದು, ಸೆಲ್ಫ್ ಮೋಟಿವೇಟ್ ಆಗುವಂಥದ್ದು, ರೆಸ್ಪಾನ್ಸಿಬಿಲಿಟಿಗಳನ್ನ ಹೆಚ್ಚು ಮಾಡುವಂಥದ್ದು, ಬಹಳಷ್ಟು ಈ ಥರ ಸ್ಕಿಲ್ಸ್ಗಳನ್ನ ಕಲಿಸ್ಕೊಡ್ಲಾಗ್ತದೆ. ಇದರಲ್ಲಿ ಸಿಲೆಬಸ್ ಏನಿರ್ತದೆ ಅಂದರೆ CBSE ಇರುತ್ತೆ, ಸೆಂಟ್ರಲ್ ಬೋರ್ಡ್ ಇರ್ತದೆ. ಅದರಿಂದ ನಿಮಗೆ ಯಾವುದೇ ICSE ಇಲ್ಲ, ಸ್ಟೇಟ್ ಕೂಡ ತಗೊಳ್ಳೋದಿಲ್ಲ. ಸೈನಿಕ್ ಸ್ಕೂಲ್ ಅಂದ್ರೆ ಸಾಕು ಮೊದಲು ಬರುವಂಥದ್ದು ಶಿಸ್ತು, ಡಿಸಿಪ್ಲಿನ್ ಬರುವಂಥದ್ದು, ಸೆಲ್ಫ್ ಡಿಸಿಪ್ಲಿನ್ ಬರ್ತದೆ, ಇರುವಂಥ ಸ್ಥಳದ ಡಿಸಿಪ್ಲಿನ್ ಬರ್ತದೆ, ಡ್ರೆಸ್ ಕೋಡ್ ಬರುತ್ತೆ, ಗ್ರೌಂಡ್ ಡಿಸಿಪ್ಲಿನ್ ಬರುತ್ತೆ, ಕ್ಲಾಸ್ ಡಿಸಿಪ್ಲಿನ್ ಬರುತ್ತೆ. ಸೊ ಅಲ್ಲಿರುವಂಥ ಟೀಚರ್ಸ್ಗಳು ಅಥವಾ ಅಲ್ಲಿರುವಂಥ ಕೋಚ್ಗಳ ಜೊತೆ ಇರುವಂಥ ಒಂದು ಕೋಆರ್ಡಿನೇಷನ್ ಅಥವಾ ಅವ್ರ ಜೊತೆ ಇರುವಂಥ ಬಿಹೇವಿಯರು ಇದೆಲ್ಲವೂ ಕಲಿಸ್ಕೊಡ್ತಾರೆ. ಬರೀ ಇಷ್ಟೇ ಅಂತಲ್ಲ, ಇಂಥ ಮಕ್ಕಳುಗಳಿಗೆ ಮೋಟಿವೇಶನ್ ಮಾಡಲಿಕ್ಕೆ ಅಂತ IAS IPS ಅಥವಾ ಹಲವಾರು ಅಧಿಕಾರಿಗಳು ಬಂದು ಅವರಿಗೆ ಸೆಮಿನಾರ್ಸ್ಗಳು ನಡೆಸ್ಕೊಡ್ತಾರೆ. ನಾನು ಕೂಡ ದೊಡ್ಡ ಅಧಿಕಾರಿ ಆಗಬೇಕು ಅನ್ನೋ ಛಲ ಹುಟ್ಟುತ್ತೆ. ಜೊತೆಗೆ ಅದೇ ಥರ ಅವ್ರ ಬಾಡಿ ಲ್ಯಾಂಗ್ವೇಜ್, ಅದೇ ಥರ ಕ್ಯಾರೆಕ್ಟರ್, ಅದೇ ಥರ ಅವರು ಆಟಿಟ್ಯೂಡ್ಸ್ನ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಕೊಟ್ಟಂಥ ಮಾಹಿತಿಯಲ್ಲಿ ಸೈನಿಕ್ ಸ್ಕೂಲ್ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ನ ಯಾವ ಥರ ನೀವು ಬರಲಿಕ್ಕೆ ಅವಕಾಶಗಳು ಸಿಗ್ತದೆ ಅನ್ನೋದನ್ನು ತಿಳಿಸಿದ್ದೀನಿ. ಇನ್ನಷ್ಟು ಮಾಹಿತಿಗೆ ನಮ್ಮ ಶ್ರೀಗಣ ಮಿಸ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಏನಾದರೂ ಗೊಂದಲ ಆಯಿತು ಅಂದ್ರೆ ಖಂಡಿತ ನನ್ನ ನಂಬರ್ಗೆ ಕರೆ ಮಾಡಿ. ಜೊತೆಗೆ ಫೀಸ್ ಸ್ಟ್ರಕ್ಚರ್ ಅಂತ ಹೇಳ್ತೀನಿ. ಫೀಸ್ ಸ್ಟ್ರಕ್ಚರ್ ನಿಮಗೆ ಆಲ್ಮೋಸ್ಟ್ 1.5 ಪ್ಲಸ್ ನಿಮಗೆ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಸರ್ ಇಷ್ಟೊಂದು ಫೀಸ್ ಇರುತ್ತೆ, ಖಂಡಿತವಾಗ್ಲೂ ಕೂಡ ಫೀಸ್ ಅಷ್ಟು ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಅಲ್ಲಿ ವೆಲ್ಫೇರ್ ಕೂಡ ಅಷ್ಟೇ, ಫೆಸಿಲಿಟೀಸ್ ಕೂಡ ಅಷ್ಟೇ ವ್ಯವಸ್ಥೆನ ಮಾಡಲಾಗಿದೆ.
ಈ ವಿಡಿಯೋದಲ್ಲಿ ಕೊಟ್ಟಂತ ಮಾಹಿತಿ ಬಹಳ ನಿಮಗೆ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಪೋಷಕರು ಈ ವಿಡಿಯೋ ನೋಡಿ ಇನ್ನಷ್ಟು ಜನರಿಗೆ ತಲುಪಿಸಿ. ಎಷ್ಟೋ ಪೋಷಕರಿಗೆ, ಎಷ್ಟೋ ಮಕ್ಕಳುಗಳಿಗೆ ಸೈನಿಕ್ ಸ್ಕೂಲ್ ಬಗ್ಗೆ ಸರಿ ರೀತಿ ಅವೇರ್ನೆಸ್ ಇರುವುದಿಲ್ಲ. ಈ ವಿಡಿಯೋಯಿಂದನಾದ್ರೂ ಅವ್ರಗಳಿಗೆ ಈ ಒಂದು ಅನುಕೂಲತೆಗಳಾಗಲಿ. ಜೊತೆಗೆ ನಮ್ಮ ಸೈನಿಕ ಮೈಸೂರಿನಲ್ಲಿ ಅಂತಹ ಆಸಕ್ತ ಮಕ್ಕಳುಗಳಿಗೆ ನಾವು ಎಂಟ್ರೆನ್ಸ್ ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇದ್ವಿ. ಆಸಕ್ತ ಆಕಾಂಕ್ಷಿಗಳು ಬಂದು ಜಾಯ್ನ್ ಆಗಿ ನಿಮ್ಮ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, Technical and Non-Technical Group, Agniveer GD, Soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy Mysuru have already achieved their dreams. Are you next? Sainik Academy Mysuru, building soldiers, building the nation.